ಹೇಳ್ತಿದ್ದಾರೆ, ಒಂದು ಇಡಿ ಅನ್ನೋ ಸಂಸ್ಥೆ ಇನ್ನೊಂದು ಸಾಂವಿಧಾನಿಕ ಸಂಸ್ಥೆಗೆ ಪತ್ರ ಬರುತ್ತೆ, ಆ ಪತ್ರವನ್ನು ಮಾಧ್ಯಮಗಳಿಗೆ ಲೀಕ್ ಮಾಡುತ್ತೆ, ಆ ಮುಖಾಂತರ ಒಬ್ಬ ವ್ಯಕ್ತಿಯನ್ನು ಕೇಂದ್ರ ಸರ್ಕಾರದ ಅಣತಿಯಂತೆ ಮುಗಿಸ್ಲಿಕ್ಕೆ ಹೊರಟಿದೆ ಅಂತೇಳಿ ಗಂಭೀರ ಆರೋಪ ಕೇಳಿಬಂದಿದೆ. ಇಡಿಯಿಂದ ಯಾವುದೇ ರೀತಿಯಾದಂಥ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ತಿರೋದು ಇಂಥ ಭ್ರಷ್ಟರ ವಿರುದ್ಧ ತೊಂದರೆ ಆಗ್ತದೆ. ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ. ಎಸ್ ಸರ್, ಇಡಿ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ವಿಪಕ್ಷಗಳು ಎಲ್ಲೆಲ್ಲಿದ್ದಾವೆ, ವಿಪಕ್ಷಗಳ ಸ್ಟ್ರಾಂಗ್ ಇರ್ತಕ್ಕಂಥ ಲೀಡರ್ಗಳು ವಿಪಕ್ಷಗಳ ಸರ್ಕಾರವನ್ನು ಕೆಡಗಲು ಮಾಡ್ತಿರ್ತಕ್ಕಂಥ ಷಡ್ಯಂತ್ರದ ಭಾಗವಾ? ಆ ಥರ ಎಲ್ಲ ಏನಿಲ್ಲ. ಇಡಿ ಮಾಡೋ ಕೆಲಸ ಇಡಿ ಮಾಡ್ತಾ ಇದೆ, ಪೊಲೀಸ್ ಬಂದೋಬಸ್ತ್ ಮಾಡೋ ಕೆಲಸ ಪೊಲೀಸವ್ರು ಮಾಡ್ತಿದ್ದಾರೆ. ಸರ್ಕಾರ ಮಾಡಬೇಕಾಗಿದ್ದ ಕೆಲಸ ಸರ್ಕಾರ ಮಾಡಬೇಕು. ಸರ್ಕಾರ ಮಾಡೋದನ್ನ ತಗೊಂಬಂದು ಇಡಿ ಎಲ್ಲ ಅದು ಓಪನ್ ಮಾಡಿ ಹಾಕ್ತಾರಂದ್ರೆ ಅದು ಸರ್ಕಾರದ ಮಾಡಿರೋದು ಕಳ್ಳಿ ಕೆಲಸಗಳದಲ್ಲ. ಆ ಕಳ್ಳಿ ಕೆಲಸನ ಬಿಟ್ಟು ಇಡಿಗೆ ಭಯ ಬೀಳ್ತೀರಾ ನೀವು? ಅಲ್ಲ, ಇಡಿನೇ ಪ್ರಶ್ನೆ ಮಾಡಬೇಕಾ? ಯಾವಾಗ ನೀವು ಕೇಂದ್ರದ ಮೇಲೆ ಪ್ರಶ್ನೆ ಮಾಡ್ತೀರಲ್ಲ, ಅಲ್ಲ ಕಳ್ರೆ ನೀವು ಇಡಿ ಮೇಲೆ ಅಲ್ಲ, ಇಡಿ ಮೇಲೆ ಗೂಬೆ ಕುಂಡಿಸ್ತೀರಲ್ಲ ಸ್ವಾಮಿ. ಅಲ್ಲ, ಇಡಿ ಮೇಲೆ ಗೂಬೆ ಕುಂಡಿಸ್ತೀರ. ಇಡಿ ಒಂದು ಸಂಸ್ಥೆ, ಎಲ್ಲರಿಗೂ ಗೊತ್ತಿದೆ. ಅದು ತನ್ನ ಕೆಲಸ ಮಾಡ್ಬೇಕಾ, ಇವ್ರಂತೆ ಅಂತ ಆಡ್ಬೇಕಾ? ಅದು ತನ್ನ ಕೆಲಸ ನ್ಯಾಯಯುತವಾಗಿ ಮಾಡ್ತಾ ಇದೆ. ಇವ್ರೀಗ ಕುಂಬಳಕಾಯಿ ಬಿಜೆಪಿಯಲ್ಲಿ ಭ್ರಷ್ಟರಿಲ್ವಾ? ಬಿಜೆಪಿಯಲ್ಲಿ ಯಾರು ಶ್ರೀಮಂತರಿಲ್ವಾ? ಬಿಜೆಪಿಯಲ್ಲಿ ಯಾರು ಕಳ್ಳರಿಲ್ವಾ? ಅಲ್ಲ, ಯಾರು ಇಲ್ಲ. ಒಂದು ಏನಂದರೆ ಈ ಭ್ರಷ್ಟಾಚಾರ, ಇದು ಇಡಿ ಮತ್ತು ಇದಕ್ಕೆ ಬರ್ತೀನಿ. ಇಡಿ ಅಂದರೆ CBI ಅಂದರೆ ಕಾಂಗ್ರೆಸ್ಸಿಗೆ ನರಕ, ಏನೋ ನರಕ. ಅವರು ಕರೆಕ್ಟಾಗಿ ಮಾಡ್ತಾರೆ. ಯಾರು ಅಂದರೆ ಇಡಿ CBI ಅವ್ರು ಕಂಡ್ರೆ ಅವ್ರಿಗೆ ಭಯ. ತಪ್ಪಿರೋರ ಮೇಲೆ ಅವರು ಆಕ್ಷನ್ ತಗೊತಾರೆ. ಅದೇನು ತಪ್ಪಿಲ್ಲ. ಇಡಿಗೂ ಪರ್ಮಿಷನ್ ಇದೆ, CBIಗೂ ಇದೆ. ಅವರಿಬ್ಬರಿಗೂ ಮುಂದೆ ಇನ್ಯಾರೂ ಇಲ್ಲ. ಮೂಡ ಪ್ರಕರಣದಲ್ಲಿ ಇಡಿ ತನಿಖೆ ಸಂಶಯಾಸ್ಪದವಾಗಿ ಕಾಣ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇಡಿ ಎಂಟ್ರಿ ಆಗಿರೋದ್ರಿಂದ ಸತ್ಯಾಂಶಗಳು ಹೊರಗಡೆ ಬರ್ತಕ್ಕಂಥ ಕೆಲಸನ ವಾಲ್ಮೀಕಿ ಹಗರಣದಲ್ಲೂ ಸಹ ಮಾಡಿದ್ದಾರೆ. ಯಾವ ರೀತಿ ಮನಿ ಡೈವರ್ಟ್ ಆಗಿದೆ, ಅದಾದಮೇಲೆ ಯಾವ ರೀತಿ ಲಿಕ್ಕರ್ ಶಾಪ್ಗೆ ಹೋಗಿದೆ, ಯಾವ ರೀತಿ ಲ್ಯಾಂಬರ್ಗಿನಿ ಕಾರ್ ಪರ್ಚೇಸಿಂಗ್ ಹೋಗಿದೆ, ಜ್ಯುವೆಲ್ರಿ ಶಾಪ್ಗೆ ಹೋಗಿದೆ, ಎಲೆಕ್ಷನಲ್ಲಿ ಎಷ್ಟು ಉಪಯೋಗಿಸಿದ್ದಾರೆ ಅಂತಕ್ಕಂತಹ ಮಾಹಿತಿನ ಕರೆಕ್ಟಾಗಿ ಇಡಿ ಅವ್ರು ಕೊಟ್ಟಿದ್ದಾರೆ. ಈಗ ಇವತ್ತು ಮುಡಾ ಹಗರಣದಲ್ಲಿ ನಿನ್ನೆ 700 ಕೋಟಿ ರೂಪಾಯಿಂದ ಪತ್ರನ ಬರೆದಿದ್ರು. ಇವತ್ತು 2650 ಕೋಟಿ ರೂಪಾಯಿ ಇವತ್ತು ಹಗರಣ ಆಗಿರ್ತಕ್ಕಂತಹದ್ದು. ಈ ಹಗರಣ ಆಗಿರ್ತಕ್ಕಂಥದ್ದು ನೀಟಾಗಿ ಕಂಡು ಬಂದಿದೆ ಅಂತ ಹೇಳಿ ಇಡಿ ಅವರು ಪತ್ರ ಬರೆದಿದ್ದಾರೆ. ಈಗಾಗಲೇ ಲೋಕಾಯುಕ್ತಕ್ಕೆ ತಾವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಲೋಕಾಯುಕ್ತಕ್ಕೆ ಪತ್ರ ಬರೀತಕ್ಕಂಥದ್ದು ಇಡಿಯ ಕೆಲಸ. ಯಾಕೆ ಅಂತಂದರೆ, ನೋಡಪ್ಪ ನಮ್ಮ ಫೈಂಡಿಂಗ್ಸ್ ಇಷ್ಟಾಗಿದೆ, ನೀವು ಫೈಂಡಿಂಗ್ಸ್ ಏನೇನಿದೆ ದಯವಿಟ್ಟು ಫೈಲ್ ಮಾಡಿ ಅಂತಕ್ಕಂಥದ್ದು ಇಡಿಯ ಕೆಲಸ. ಅದರಿಂದಾಗಿ ಅದು ಸರಿಯಾದ ಪ್ರಕ್ರಿಯೆ. ಅದರಿಂದಾಗಿ ಇಲ್ಲಿ ಸಿದ್ದರಾಮಯ್ಯನವರು ಸೈಟಲ್ಲಿ ಜಾಲಿ ಮೈಸೂರು ಜನಾಂಗ ಸೈಟ್ ಮಾತ್ರ ಖಾಲಿ. ಸಿದ್ದರಾಮಯ್ಯನವರು ಜಾಲಿ ಮೈಸೂರು ಜನಾಂಗದ ಸೈಟ್ ಮಾತ್ರ ಖಾಲಿ. ಅದು ಪಾಯಿಂಟ್. ಅದರಿಂದಾಗಿ ಇಡಿಯ ಲೆಟರ್ ಏನಿದೆ ಅದು ಸರಿಯಾದಂತಹ ಸಂವಿಧಾನಿಕವಾಗಿದೆ. ಅದರಿಂದಾಗಿ ಇವರಿಗೆ ನೈತಿಕತೆ ಇಲ್ಲ. ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಾಣಂತಿಯರ ಸಾವಿರಬಹುದು ಅಥವಾ ಇಡಿ ಪ್ರಕರಣ ಇರಬಹುದು, ಮತ್ತು ಲಿಕ್ಕರ್ ಸ್ಕ್ಯಾಮ್ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಎಜುಕೇಶನ್ ಸ್ಕ್ಯಾಮ್ ಇರ್ಬೋದು, ಇದೆಲ್ಲವೂ ಸಹ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನಂದಿನಿ ಸ್ಕ್ಯಾಮ್ ಇರ್ಬೋದು, ಇದೆಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಸ್ಕ್ಯಾಮ್ ನಡೀತಿದೆ. 4 ಲಕ್ಷ ರೂಪಾಯಿ ಆ ಕಡೆ 19 ಲಕ್ಷ ರೂಪಾಯಿ ಕೊಟ್ಟು ಸ್ಮಾರ್ಟ್ ಬೋರ್ಡ್ ಖರೀದಿ ಮಾಡ್ತಿದ್ದಾರೆ. ಇದನ್ನು ಸಹ ಮುಂದೆ ತರ್ತೀವಿ ಬಯಲಿಗೆ. ಇದು ಎಲ್ಲದಕ್ಕೂ ಸಹ ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯನವರು. ಇಡಿ ಕರ್ನಾಟಕದಲ್ಲಿ ತೆಗೆದುಕೊಳ್ತಿರ್ತಕ್ಕಂಥ ಮೂಡಾ ವಿಚಾರದ ನಿರ್ಧಾರಗಳು ಸರಿಯೋ ತಪ್ಪೋ? ನಾನು ಕೇಳ್ತೀನಿ, ಬಿಜೆಪಿಲಿ ಯಾರು ಭ್ರಷ್ಟರು ಇಲ್ವಾ? ಇಡಿಗೆ ಕಣ್ಣು ಕಾಣಿಸಲ್ವಾ? BDA ಸ್ಕ್ಯಾಮ್ RTGS ದುಡ್ಡು ತಾಣಿದರೆ ಇಡಿಗೆ ಕಂಡಿಲ್ವಾ? ಇವಾಗ ಇಲ್ಲಿರೋ ಸ್ಕ್ಯಾಮ್ ಬಗ್ಗೆ ಮಾತಾಡೋಣ, ಮೂಡಾ ಸ್ಕ್ಯಾಮ್ ಬಗ್ಗೆ ಮಾತಾಡೋಣ. ಇವ್ರು ಮಾಡಿರೋ ಹಗರಣ, ಇವ್ರು ಮಾಡಿರೋ ಸ್ಕ್ಯಾಮ್ಗಳು ಯಾರಿಗೂ ಕಾಣಿಸಲ್ಲ. ಇಡಿ ಎಲ್ಲ ಸುಮ್ಮನೆ ತನಿಖೆ ಮಾಡುತ್ತಾ? ಅದು ತನಿಖೆ ಮಾಡಿದ ಮೇಲೆನೆ, ತಪ್ಪುಗಳು ಸಿಕ್ಕ ಮೇಲೆನೆ ಅದು ಇವಾಗ ಕೋರ್ಟಿಗೆ ಸಬ್ಮಿಟ್ ಮಾಡಿರೋದು ಡಾಕ್ಯುಮೆಂಟ್ನ. ಈಗ ಅದು ಯಾಕೆ ಹೋಗ್ತಾ ಇದೆ? ಹೈಕೋರ್ಟ್ ಮತ್ತೆ ಲೋಕಾಯುಕ್ತ ಇವ್ರ ಮಧ್ಯೆ ತನಿಖೆ ಏನಾದರೂ ಜಾಸ್ತಿ ಹೋದ್ರೆ ನೋಡಿ, ಸಬ್ಜೆಕ್ಟ್ ಹೇಳ್ತೀನಿ ಕೇಳಿ. ನಿಮ್ಗೆ ಕಾಂಗ್ರೆಸ್ನವ್ರಿಗೆ ಎಲೆಕ್ಷನ್ ಅಲ್ಲಿ ಏನಾದ್ರು ಗೆದ್ರೆ EVM ಮಿಷನ್ ಮೇಲೆ ಹಾಕ್ತಾರೆ, ಯಾವ್ದಾದ್ರು ಅಧಿಕಾರಿಗಳಾದ್ರೆ ಇಡಿ ಮೇಲೆ ಹಾಕ್ತಾರೆ. ಏನಿದೆ ಅವ್ರ ಸರ್ಕಲ್ ಆ ಕೆಲಸ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯವ್ರ ಅನ್ನೆಸೆಸರಿಲಿ ಯಾರಿಗೆ ಸಿದ್ದರಾಮಯ್ಯನವ್ರ ಮಾತೆತ್ರ ಪ್ರಾಮಾಣಿಕರು ಅಂತ ಹೇಳ್ತಾರೆ. ರಾಜೀನಾಮೆ ಕೊಡಿ,
ಇಡೀ ಪ್ರಕರಣ ಇಡೀ ಪ್ರಕರಣ ಎದುರಿಸ್ರಿ. ಅವ್ರು ಸ್ವಚ್ಛವಾಗಿದ್ರೆ ಮತ್ತೆ ಮುಖ್ಯಮಂತ್ರಿ ಆಗ್ಲಿ, ರಾಜೀನಾಮೆ ಕೊಡ್ಲಿ ಅವ್ರು ಫಸ್ಟ್. ಮಾತಾಡ್ತಾರೆ ಮುಖ್ಯಮಂತ್ರಿ ಹೇಳ್ತಾರೆ. ಸರ್ ಸ್ಕ್ಯಾಮ್ ಆಗಿರೋದು ಸತ್ಯ ಅಲ್ವಾ ಸರ್? ಈಗ ಲೋಕಾಯುಕ್ತ ಇಲ್ಲಿ ಲಿಟ್ರಲಿ ಫೇಲ್ ಆಗಿದೆ. ಸೊ ಇಡಿಯಿಂದ ಅವ್ರು ಏನು ತನಿಖೆ ಮಾಡ್ಬೇಕು ಅದನ್ನು ಮಾಡ್ತಾರೆ ಸರ್. ನೋಡಿ, ತಲೆದಂಡ ಆಗುತ್ತೆ. ಅವ್ರು ಯಾರು ತಪ್ಪು ಮಾಡಿದ್ರಿ, ಏನು ಸ್ಕ್ಯಾಮ್ ಆಗೋದು ಅದು ತಲೆದಂಡ ಅವ್ರಿಗೆ ಹಾಗೆ ಆಗುತ್ತೆ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಸರ್, ಇವರಿಗೆ ಎಲ್ಲಿಂದ ಸರ್ ಸ್ಕ್ಯಾಮ್ ಶುರುವಾಗಿದ್ದು? ಫ್ರಮ್ ವಾಲ್ಮೀಕಿ ಹಗರಣದಿಂದ ಹಿಡಿದು ಇಲ್ಲಿ ಮೂಡೋದವರೆಗೂ ಇದು ಇವ್ರಿಗೆ ಸರ್ ಕಡೆಗೆ ಇವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಡೆಗೆ ಎಲ್ತವರೆಗೂ ಬಂದು ನಿಂತಿದೆ. ಸರ್ ನಾನು ಅದೇ ಮಾತಾಡ್ತಿದ್ದೀನಿ ಸ್ವಾಮಿ, ನಾನು ಮಾತಾಡ್ತೀನಿ. ನೋಡಿ, BPL ಕಾರ್ಡು ರದ್ದು ಮಾಡಿಬಿಟ್ರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಫೇಲ್ ಆಯ್ತು, BPL ಕಾರ್ಡು ರದ್ದು ಮಾಡಿಬಿಟ್ರು. ಈಗ ಅಲ್ಲೇನು ಬರ್ತಾ ಇತ್ತು ಅಲ್ಲಿ ಹೆಲ್ತ್ ರಿಲೇಟೆಡ್ ಅದು ನಿಂತೋಯ್ತು. ಅವ್ರು ಹೇಳಿದ್ರು ಇಡಿ ತನ್ನ ಕರ್ತವ್ಯವನ್ನು ಮಾಡಲಿಕ್ಕೆ ತಾವು ಅಡ್ಡಿಪಡಿಸ್ತಿದ್ದೀರಾ. ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಇನ್ನೊಂದು ಸಾಂವಿಧಾನಿಕ ಸಂಸ್ಥೆಗೆ ತನ್ನ ಅಬ್ಸರ್ವೇಷನ್ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾರೆ. ನೀವ್ ಯಾಕೆ ಹೆದರಿಕೆ ಸ್ವಾಮಿ, ನೀವೇನು ಮಾಡಿಲ್ಲ ಅಂದ್ರೆ? ಇದಕ್ಕೆ ಸಾಂವಿಧಾನಿಕ ಸಂಸ್ಥೆ ಬೇರೆ, ಸ್ವಾಯತ್ತ ಸಂಸ್ಥೆ ಬೇರೆ. ಒಂದು ಸ್ವಾಯತ್ತ ಸಂಸ್ಥೆನ ಇವ್ರಿಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಂತಿದ್ದಾರೆ. ವಿಜಯೇಂದ್ರದು ಲಕ್ಷ್ಮೀ ವಿಲಾಸ ಬ್ಯಾಂಕ್ ಸ್ಕ್ಯಾಮ್ ಇದೆ, ಇಡಿ ತನಿಖೆ ಇದೆ. ಏನಾಯ್ತು? ಯಡಿಯೂರಪ್ಪನ ಕೆಳಗಡೆ ಇಳಿಸ್ಬಿಟ್ರು 2.5 ವರ್ಷಕ್ಕೆ. ಅದಾದ ನಂತರ ಮಾಡಾಳು ವಿರೂಪಾಕ್ಷಪ್ಪನ ಮನೆಯಲ್ಲಿ 6 ಕೋಟಿ ರೂಪಾಯಿ ಸಿಕ್ತು. ಯಾಕೆ ಇಡಿ ಬರಲಿಲ್ಲ? ಅದಾದ ನಂತರ ಬೋವಿ ಅಭಿವೃದ್ಧಿ ನಿಗಮದ ಸ್ಕ್ಯಾಮು ಇವತ್ತು 150 ಕೋಟಿ ನಡೀತಾ ಇದೆ. ಯಾಕೆ ಇಡಿ ಬರ್ತಾ ಇಲ್ಲ? ಮಹಾರಾಷ್ಟ್ರದಲ್ಲಿ ಅಶೋಕ್ ಚವ್ಹಾಣ್ನ ಶರದ್ ಪವಾರ್ ಕುಟುಂಬದಿಂದ ಓಡಿಸ್ಬಿಟ್ಟು ಇವರು BJP ಸೇರಿಸ್ಕೊಂಡ್ಬಿಟ್ಟು ಶಾರದಾ ಚಿಟ್ ಫಂಡ್ ಏನಾಯ್ತು? ಆದರ್ಶ ಹೌಸಿಂಗ್ ಸ್ಕ್ಯಾಮು ಏನಾಯ್ತು? ಎಲ್ಲಾನು ಸೇರಿಸ್ಕೊಂಡ್ಬಿಟ್ರು. ಅಜಿತ್ ಪವಾರ್ನ ಸೇರಿಸ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಮಾಡ್ಬಿಟ್ರು. ಅದಾದ ನಂತರ ನೀವು ರಾಜ್ಯಕ್ಕೆ ಬರೋದಾದ್ರೆ ಇಲ್ಲಿ ಯಾವುದೇ ಅಕ್ರಮ ಕಂಡು ಬಂದ್ರೆ ತನಿಖಾಧಿಕಾರಿ ಇಡಿಗೆ ಪತ್ರ ಬರೀತಾನೆ, ಇಲ್ಲಿ ಸ್ಕ್ಯಾಮ್ ಆಗಿದೆ ಇಡಿ ಬನ್ನಿ ಅಂತ. ಇಡಿ ಪತ್ರ ಬರೆಯೋದಲ್ಲ. ಯಾಕೆ ಇವರು ಇದಕ್ಕೆ ಮಾಧ್ಯಮಗಳಿಗೆ ಲೀಕ್ ಮಾಡ್ತಾರೆ? ಇವ್ರು ಇಡೀ ಪ್ರಕರಣವನ್ನ ಇಡಿಯನ್ನ ಇವ್ರು ಕೈಗೊಂಬೆ ಮಾಡ್ಕೊಂಬಿಟ್ಟವ್ರೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ತೀರ್ಪು ಕೊಟ್ಟ ನಂತರ ಒಬ್ರನ್ನ ರಾಜ್ಯಸಭಾ ಮೆಂಬರ್ ಮಾಡ್ತಾರೆ, ರಂಜನ್ ಗೊಗೊಯ್ನ. ಅದಾದ ನಂತರ ಅಬ್ದುಲ್ ನಜೀರ್ನ ಕರ್ಕೊಂಬಂದ್ಬಿಟ್ಟು ಗವರ್ನರ್ ಮಾಡ್ತಾರೆ. ಇವ್ರೇನ್ ಮಾಡ್ತಾ ಇರೋದು? ಈ ಕಡೆ ನ್ಯಾಯಾಂಗನೂ ಬಿಡಲ್ಲ, ಈ ಕಡೆ ಇಡಿನೂ ಬಿಡಲ್ಲ. ಎಲ್ಲಾನು ಹಿಡ್ಕೊಂಡು ನ್ಯಾಯಮೂರ್ತಿಗಳಿಗೆ ಇದಾಗ್ತಾ ಇದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ರಾಜ್ಯಸಭಾ ಮೆಂಬರ್ ಮಾಡೋದು, ಗವರ್ನರ್ ಮಾಡೋದು, ಇಡಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಇನ್ನೊಂದೇನೋ ಮಾಡೋದು. ಇವತ್ತು ಇಡೀ ದೇಶಕ್ಕೆ ಗೊತ್ತಿದೆ ಇಡಿನ ಸಾಂವಿಧಾನಿಕ ಸಂಸ್ಥೆಗಳನ್ನ, ಸ್ವಾಯತ್ತ ಸಂಸ್ಥೆಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಅಂತ. ಅಂದ್ರೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದು ತಪ್ಪ ಅಂತ ನೀವು ಹೇಳ್ತಿರೋದು? ಅವ್ರು ಹೇಳ್ತಾರೆ ಸರಿ ಅಂತಾರೆ. ಲೋಕಾಯುಕ್ತ ಇಡಿಗೆ ಪತ್ರ ಬರಿಬೇಕು, ಬನ್ನಿ ಇಲ್ಲಿ ಅಕ್ರಮ ಇದೆ ಅಂತ. ಇಡಿ ಅವರೆಲ್ಲ ಪತ್ರ ಬರಿಬೇಕಾಗಿರೋದು. ಇಡಿಗೆ ಅನೇಕ ಪ್ರಕರಣಗಳು ಹೋಗಿದ್ದಾವೆ. ಎಷ್ಟರ ಮಟ್ಟಿಗೆ ತನಿಖೆ ಮಾಡ್ತಾ ಇದ್ದಾರೆ ಇಡಿ ಅವರು? ಯಾವ ಪ್ರಕರಣದಲ್ಲಿ ಇವತ್ತು BJP ಅವ್ರನ್ನ ಬಂಧಿಸಿದ್ದಾರೆ? ಇವತ್ತು BJP ಸೇರ್ಕೊಂಡ್ಬಿಟ್ರೆ ವಾಷಿಂಗ್ ಮಿಷಿನ್, ಯಾರು ಬೇಕಾದ್ರೂ ಸೇರ್ಕೊಂಡ್ಬಿಟ್ಟು ಇಡಿ ತನಿಖೆಯಿಂದ ಆಚರಣೆ ಬಂದ್ಬಿಡ್ಬೋದು. ದರ್ಶನ್ ಅವರೇ, ಈ ಇಡಿ ಇದ್ರಲ್ಲೆಲ್ಲ ಈ ಮುಖ್ಯಮಂತ್ರಿ ಹುದ್ದೆಗೆ ಟವಲ್ ಹಾಕಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ ಎಲ್ಲ ಒಂದ್ ಕಡೆ ಅವರು ಏನಾದರೂ ಇನ್ವಾಲ್ವ್ ಆಗಿದಾರಾ? ಸರ್, DK ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಈ ಇಡಿ ಕುತಂತ್ರ, IT ಕುತಂತ್ರಕ್ಕೋಸ್ಕರ ಜೈಲ್ ಶಿಕ್ಷೆ ಅನುಭವಿಸ್ ಬಂದವರು. ನಮಗೆ ಸ್ವಾತಂತ್ರ್ಯದ ಇತಿಹಾಸ ಇದೆ. ಆ ಪಕ್ಷ ನಮ್ದು. DK ಶಿವಕುಮಾರ್ ಅವರು ಅಂಜ ಮಗನೂ ಅಲ್ಲ, ಹೆದ್ರ ಮಗನೂ ಅಲ್ಲ. ಒಂದು ಇವತ್ತು ಇಡಿ ಅಲ್ವಾ ಸರ್? ನಿರ್ಮಲಾ ಸೀತಾರಾಮನ್ ಅವರು A1 ಆರೋಪಿ, A2 ಇಡಿ, A3 ನಡ್ಡಾ, A4 ವಿಜೇಂದ್ರ, A5 ನಳಿನ್ ಕುಮಾರ್ ಕಟೀಲ್. ಯಾವ್ದ್ರಲ್ಲಿ ಕೇಸ್ ಡಿಸ್ಮಿಸ್ ಮಾಡಿದೆ ಸರ್? ಕೇಸ್ ನಾನು ಹೇಳ್ತಿದ್ದೀನಿ, ನಿಮ್ಮ ಸಾಹೇಬರು, ನಿಮ್ಮ DK ಶಿವಕುಮಾರ್ ಅವ್ರು ಏನಾದ್ರು ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಯಾಕಂತ ಹೇಳಿದ್ರೆ ಯತ್ನಾಳ್ ಆರೋಪ ಮಾಡಿದ್ದಾರೆ. DK ಶಿವಕುಮಾರ್ ಮತ್ತು BA ವಿಜೇಂದ್ರ ಅವರ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ. ಈ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಕಾರಣಕ್ಕಾಗಿ ಮೂಡ ಹೋರಾಟ ಆರಂಭ ಆಯಿತು. ಮೂಡ ಹೋರಾಟ ಆರಂಭ ಆದಮೇಲೆ ಇಡಿ ಬಂತು, IT ಬಂತು, ಎಲ್ಲವೂ ಬಂತು. ಇದರ ಹಿಂದೆ DK ಶಿವಕುಮಾರ್ ಕುರ್ಚಿಯ ಕನಸು ಇದೆಯಾ ಸರ್? DK ಶಿವಕುಮಾರ್ ಅವರು ರಾಯಲ್ ಅಂಡ್ ಲಾಯಲ್ ಕಾಂಗ್ರೆಸ್ ಮ್ಯಾನ್. ಯಾವುದು ಈ ರೀತಿ ಅವತ್ತು BJP ಕರೆದ್ರು ಹೋಗ್ಲಿಲ್ಲ. ಯತ್ನಾಳ್ ಗಂಭೀರ ಆರೋಪವನ್ನು ಮಾಡ್ತಾರೆ. ವಿಜೇಂದ್ರ DK ಶಿವಕುಮಾರ್ ಬಿಸ್ನೆಸ್ ಪಾರ್ಟ್ನರ್ಸಾ? ನೀವು ಯತ್ನಾಳನ್ನ ವಿಚಾರ ತಂದ್ರಲ್ಲ, ಇದೇ ಯತ್ನಾಳು 2,500 ಕೋಟಿ ರೂಪಾಯಿಗೆ ಮುಖ್ಯಮಂತ್ರಿ ಕುರ್ಚಿ, 1,000 ಕೋಟಿ ರೂಪಾಯಿಗೆ ವಿರೋಧ ಪಕ್ಷದ ನಾಯಕನ ಕುರ್ಚಿ, BJP ರಾಜ್ಯಾಧ್ಯಕ್ಷನಿಗೆ 1,000 ಕೋಟಿ ರೂಪಾಯಿ. ಎಲ್ಲೋಗಿದೆ ಇಡಿ, ಎಲ್ಲೋಗಿದೆ IT? ಇಲ್ಲ ಅಂದ್ರೆ ಯತ್ನಾಳ್ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಿ BJP ಅವರು ಒಪ್ಕೊಬೇಕಾಗುತ್ತೆ. ಸರ್, ಈಗ ಒಂದು ಸ್ವಾಯತ್ತ ಸಂಸ್ಥೆನ ಇಡಿ ತನಿಖೆ ಮಾಡಲಿ ಬಿಡ್ರಿ, ನೀವೇನು ಮಾಡಿಲ್ವಲ್ಲ ಸರ್? ನೀವು ಪ್ರಾಮಾಣಿಕರಿದ್ದೀರಾ? ನಾನು ಕೇಳ್ತಾ ಇದ್ದೆ, ಸುಮ್ಮನೆ ಒಂದು ನಿಮಿಷ ಪ್ಲೀಸ್. ನಿಮ್ಮ ಹತ್ರ ಬರ್ತೀನಿ, 100% ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ನೀವು ಪ್ರಾಮಾಣಿಕರಿದ್ದೀರಾ ಸರ್? ಅಲ್ಲ, ನೀವು ಪ್ರಾಮಾಣಿಕರಿದ್ದೀರಾ? ಕೋರ್ಟ್ಗೆ ಹೋಗಿ ನೀವು ಯಾವುದೇ ಕೇಸ್ ಹಾಕಿದಾಗ ಮೊದಲು ಕೋರ್ಟು ಏನ್ ಪ್ರಶ್ನೆ ಕೇಳುತ್ತೆ? ಇದು ನನ್ನ ಜ್ಯೂರಿಸ್ಟಿಕ್ಷನ್ಗೆ ಬರುತ್ತಾ ಅಂತ ಕೇಳುತ್ತೆ.
ಇಡಿ ಜ್ಯೂರಿಸ್ಟಿಕ್ಷನ್ಗೆ ಇದು ಬರುತ್ತಾ? ಬರಲ್ಲ. ಇಡಿ ಸಿದ್ದರಾಮಯ್ಯನವ್ರು ಬಂದ ಮೊದಲ ದಿನದಿಂದ ಇಡಿಗೆ ಒಂದು ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮತ್ತೆ ಹೇಮಂತ್ ಸೊರೇನ್ನ ಜೈಲಿಗೆ ಕಳಿಸ್ದಂಗೆ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಕಳಿಸ್ಲೇಬೇಕು, ಆ ಉದ್ದೇಶ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಇಡಿ ಷಡ್ಯಂತ್ರ ಮಾಡ್ತಿದ್ಯಾ? ಆ ಷಡ್ಯಂತ್ರದಿಂದ ಯಾರಿದ್ದಾರೆ? ಬೆಂಗಳೂರು ಜೈಲು ಅಲ್ಲ, ತಿಹಾರ್ ಜೈಲಿಗೆ ಕಳಿಸ್ಬೇಕು ಅಂತ ಇಡಿನ ಕರೆಸಿದ್ದಾರೆ ಸರ್. ಮನಿ ಟ್ರಯಲೇ ಇಲ್ಲ, ಯಾಕೆ ಸರ್ ಇಡಿ ಬಂತು? ಇಡಿಗೆ ಏನಿದೆ ಜ್ಯೂರಿಸ್ಟಿಕ್ಷನ್? ತನಿಖೆ ಮಾಡೋ ಜ್ಯೂರಿಸ್ಟಿಕ್ಷನ್ 700 ಕೋಟಿ ಅಂತೆ. ಏನಾದ್ರೂ ಅರ್ಥ ಇದೆಯಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೀಸ್ ಅವರದು ಹಣದ ವಹಿವಾಟು ನಡೆದ್ರೆ ಮಾತ್ರ ಇಡಿ ಬರಬೇಕು. 6 ಕೋಟಿ ಕೈಗೆ ಎದುರುಗಡೆ ಸಿಕ್ತು ರೆಡ್ ಹ್ಯಾಂಡ್ ಆಗಿ. ಎಲ್ಲೋಗಿತ್ತು ಸ್ವಾಮಿ ಇಡಿ? ಎಲ್ಲೋಗಿತ್ತು? 95%, ಒಂದೆರಡಲ್ಲ 95% ಕೇಸ್ಗಳು ವಿರೋಧ ಪಕ್ಷದ ಮೇಲೆ ಇದೆ. ಕನ್ವಿಕ್ಷನ್ ರೇಟ್ ಗೊತ್ತಾ ನಿಮ್ಗೆ? ಕನ್ವಿಕ್ಷನ್ ರೇಟ್ ಗೊತ್ತಾ? ಏನು ಇಲ್ಲ. 95% ವಿರೋಧ ಪಕ್ಷದ ಮೇಲೆ ಮಾತ್ರ ಆಗ್ತಿರಲ್ಲ. ಒಬ್ಬ ಚಾಲೆಂಜ್ ಮಾಡ್ತೀನಿ, ಒಂದೇ ಒಂದು ಇಡಿ ಕೇಸ್ ಬಿಜೆಪಿ ಮೇಲಿರುವ, ಸದ್ಯಕ್ಕೆ ಬಿಜೆಪಿಲಿರುವ ರಾಜಕಾರಣಿ ತೋರಿಸಿ ಸರ್, ಸಾಕು ನನಗೆ.